Good morning, dear students. Myself, Ravindra Skaloli, lecturer in English at Working KLE SPPU College, Malingpur. I welcome you all to this online learning classes. Today, we are going to discuss basics of or basic points of English. Why? Because to understand English language correctly, properly, and perfectly. My dear students, now see here on the board, I have already written so many points on the green board. So we learn one by one. First of all, I take basic of English. What is mean by basic of English? So first one sentence is, English is the mother tongue and the national language of the England. English is the mother tongue and the national language of ಇಂಗ್ಲೆಂಡ್. ಇಂಗ್ಲಿಷ್ ಭಾಷೆಯು ಒಂದು ಮಾತೃಭಾಷೆಯಾಗಿದ್ದು ಇದು ಇಂಗ್ಲೆಂಡ್ ದೇಶದ ಒಂದು ರಾಷ್ಟ್ರೀಯ ಭಾಷೆಯಾಗಿದೆ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಸೆಕೆಂಡ್ ಒನ್ ಪಾಯಿಂಟ್ ಈಸ್ ಇಂಗ್ಲಿಷ್ ಈಸ್ ಬೀಯಿಂಗ್ ಸ್ಪೋಕನ್, ರಿಟರ್ನ್, ರೆಡ್ ಅಂಡ್ ಅಂಡರ್ಸ್ಟುಡ್ ಇನ್ ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ಇಂಗ್ಲಿಷ್ ಈಸ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಜಗತ್ತಿನಲ್ಲಿ ಬರ್ತಕ್ಕಂತಹ ಬಹುತೇಕ ರಾಷ್ಟ್ರಗಳು ಇಂಗ್ಲಿಷ್ ಭಾಷೆಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಇವತ್ತು ಸ್ಪೋಕನ್ ಮಾತನಾಡಲು, ರಿಟರ್ನ್ ಬರೆಯಲು, ರೆಡ್ ಓದಲು ಅಂಡ್ ಅಂಡರ್ಸ್ಟುಡ್ ಅರ್ಥೈಸಿಕೊಳ್ಳಲು ಏನು ಮಾಡ್ತಾವಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಉಪಯೋಗಿಸಿಕೊಂಡು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಇವತ್ತು ಇಂಗ್ಲಿಷ್ ಭಾಷೆ ಏನಾಗಿದೆಪ್ಪ ಅಂದ್ರೆ ಇಂಗ್ಲಿಷ್ ಈಸ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಭಾಷೆಯು ಒಂದು ಅಂತಾರಾಷ್ಟ್ರೀಯ ಭಾಷೆಯಾಗಿದೆ ಅಂತ ಕೂಡ ನಾವು ಇಲ್ಲಿ ಹೇಳಬಹುದಾಗಿದೆ. And third one point is English is used as a mother tongue and the national language in only 5 countries of the world. ಹಾಗಾದ್ರೆ ಜಗತ್ತಿನಲ್ಲಿ ಬರ್ತಕ್ಕಂತಹ ಹಲವು ರಾಷ್ಟ್ರಗಳಲ್ಲಿ ಕೇವಲ 5 ರಾಷ್ಟ್ರಗಳು ಇಂಗ್ಲಿಷ್ ಭಾಷೆಯನ್ನ ತಮ್ಮ ಮಾತೃಭಾಷೆಯನ್ನಾಗಿ ಉಪಯೋಗಿಸಿಕೊಂಡು ಬರ್ತಾ ಇವೆ. ಹಾಗಾದ್ರೆ ಆ 5 ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಒನ್ ಕಂಟ್ರಿ ನೇಮ್ ಈಸ್ ಇಂಗ್ಲೆಂಡ್, ಸೆಕೆಂಡ್ ಒನ್ ಈಸ್ ಅಮೆರಿಕಾ, ಥರ್ಡ್ ಒನ್ ಈಸ್ ಕೆನಡಾ, ಫೋರ್ತ್ ಒನ್ ಈಸ್ ಆಸ್ಟ್ರೇಲಿಯಾ and last one is New Zealand. So my dear students, so already you know what is meant by grammar and what is meant by alphabet, what is meant by letter, what is meant by word and what is meant by sentence when you are studied SSLC. So that time you already know these points. So now recall to your mind, first one, grammar. What is mean by grammar? Grammar is an art of putting the right words in the right places. So repeat again this sentence. Grammar is an art of putting the right words in the right places. ಹಾಗಾದ್ರೆ ಒಂದು ವಾಕ್ಯದಲ್ಲಿ ಸರಿಯಾದ ಪದಗಳನ್ನು ತೆಗೆದುಕೊಂಡು ಒಂದು ಸರಿಯಾದ ರೀತಿಯಲ್ಲಿ ಒಂದು ಸರಿಯಾದ ಸ್ಥಳದಲ್ಲಿ ಜೋಡಿಸುವಂತ ಒಂದು ಕಲೆಗೆ ಏನಂತ ಕರಿತೀವಪ್ಪ ಅಂದ್ರೆ ಇಲ್ಲಿ ನಾವು ವ್ಯಾಕರಣ ಅಂತ ಕರಿತೀವಿ. ಹಾಗಾದ್ರೆ ಸೆಕೆಂಡ್ ಒನ್ ಈಸ್ ಅಲ್ಫಾಬೆಟ್. ವಾಟ್ ಈಸ್ ಮೀನ್ ಬೈ ಅಲ್ಫಾಬೆಟ್ ಇನ್ ಕನ್ನಡ? ಸೊ ಅಕ್ಷರಮಾಲೆ. ಸೊ ವಾಟ್ ಈಸ್ ಮೀನ್ ಬೈ ಅಲ್ಫಾಬೆಟ್? Alphabet is a systematic arrangement of letters in a language. What is mean by alphabet? It means alphabet is a systematic arrangement of letters in a language. ಒಂದು ಭಾಷೆಯಲ್ಲಿ ಬರ್ತಕ್ಕಂತಹ ಅಕ್ಷರಗಳನ್ನ ಅನುಕ್ರಮವಾಗಿ ಅಥವಾ ಒಂದು ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸುವಂತ ಒಂದು ಕಲೆಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವಿಲ್ಲಿ ಅಕ್ಷರಮಾಲೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇ ಎಫ್ ಜಿ ಅಂಡ್ ಎಕ್ಸ್ ವೈ ಝೆಡ್. ದಿಸ್ ಈಸ್ alphabet. So next one, letter. What is mean by letters in Kannada? Akshara. What is mean by letter? It means each part of an alphabet is a letter. I repeat once again. Each part of an alphabet is a letter. ಅಕ್ಷರ ಮಾಲೆಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಭಾಗವನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವಿಲ್ಲಿ ಅಕ್ಷರಗಳು ಅಂತ ಕರಿತೀವಿ. ಅಕ್ಷರ ಮಾಲೆಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಕ್ಷರಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವಿಲ್ಲಿ ಅಕ್ಷರಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಎಕ್ಸ್ ವೈ ಝೆಡ್. ದೀಸ್ ಆರ್ ಕಾಲ್ಡ್ ಲೆಟರ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಇವುಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇಂಗ್ಲಿಷ್ ವ್ಯಾಕರಣದಲ್ಲಿ ಅಕ್ಷರಗಳು ಅಂತ ಕರಿತೀವಿ. And next one is word. What is mean by word in Kannada?
Shabda. What is mean by word? It means word is a group of letters. I repeat once again this sentence. Word is a group of letters. ಹಾಗಾದ್ರೆ ಶಬ್ದ ಎಂದರೇನು? ಶಬ್ದ ಎಂದರೆ ಅಕ್ಷರಗಳ ಒಂದು ಗುಂಪಿಗೆ ಅಥವಾ ಅಕ್ಷರಗಳ ಒಂದು ಸಮೂಹಕ್ಕೆ ಅಥವಾ ಅಕ್ಷರಗಳಿಂದ ಕೂಡಿದ ಒಂದು ಗುಂಪಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇವತ್ತು ಶಬ್ದ ಅಂತ ಕರಿತೀವಿ. ಸೊ ವರ್ಡ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ವರ್ಡ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಶಬ್ದವು ಒಂದು ಅಕ್ಷರಗಳಿಂದ ಕೂಡಿದ ಒಂದು ಸಮೂಹವಾಗಿದೆ ಅಥವಾ ಅಕ್ಷರಗಳ ಒಂದು ಗುಂಪಿಗೆ ಅಥವಾ ಅಕ್ಷರಗಳ ಒಂದು ಸಮೂಹಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇವತ್ತಿಲ್ಲಿ ಶಬ್ದ ಅಂತ ಕರಿತೀವಿ. ಹಾಗಾದ್ರೆ ಐ ಹ್ಯಾವ್ ರಿಟರ್ನ್ ಸಮ್ ವರ್ಡ್ಸ್ ಆನ್ ದ ಬೋರ್ಡ್. ಸೊ ಫಸ್ಟ್ ಒನ್ ನೇಷನ್, country, book and newspaper and world. So here nation is a one word. In this word N is a letter, A is a letter, T is a letter, I is a letter, O is a letter, N is a letter. This called word in English grammar. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಶಬ್ದ ಅಂತ ಕರಿತೀವಿ. ಅಕ್ಷರಗಳ ಒಂದು ಗುಂಪಿಗೆ ಏನಂತ ಕರಿತೀವಪ್ಪ ಅಂದ್ರೆ ಇವತ್ತು ನಾವು ಇಂಗ್ಲಿಷ್ ವ್ಯಾಕರಣದಲ್ಲಿ ಶಬ್ದ ಅಂತ ಕರಿತೀವಿ. ಕನ್ನಡ ವ್ಯಾಕರಣದಲ್ಲಿ ಕೂಡ ಇದಕ್ಕೆ ಏನಂತ ಕರಿತೀವಿ? ಶಬ್ದ ಅಂತ ಕೂಡ ಕರಿತೀವಿ. And last one is sentence. What is mean by sentence in Kannada? ವ್ಯಾಕ್ಯ. ವ್ಯಾಕ್ಯ ಎಂದರೇನು? Sentence, it means sentence is a group of words which gives a complete meaning. Sentence is a group of words which gives a complete meaning. ಹಾಗಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಾಖ್ಯೆಗಳನ್ನ ತೆಗೆದುಕೊಂಡು ಒಂದು ಸರಿಯಾದ ಅರ್ಥವನ್ನ ಕೊಡ್ತಕ್ಕಂತ ಒಂದು ವ್ಯಾಖ್ಯಕ್ಕೆ ಏನಂತ ಕರಿತೀವಿ ಇವತ್ತಿಲ್ಲಿ? ವ್ಯಾಖ್ಯೆಗಳು ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನ ತೆಗೆದುಕೊಂಡು ಒಂದು ಅರ್ಥಪೂರ್ಣವಾದಂತ ವ್ಯಾಖ್ಯವನ್ನು ನೀಡ್ತಕ್ಕಂಥ ಎಲ್ಲಾ ವ್ಯಾಖ್ಯೆಗಳಿಗೆ ಏನಂತ ಕರಿತೀವಪ್ಪ ನಾವಿಲ್ಲಿ? ವ್ಯಾಖ್ಯೆಗಳು ಅಂತ ಕೂಡ ನಾವು ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಐ ಡ್ರಿಂಕ್ ವಾಟರ್. ಐ ಡ್ರಿಂಕ್ ವಾಟರ್. ನಾನು ನೀರನ್ನು ಕುಡಿಯುತ್ತೇನೆ. ಅಂಡ್ ಸಿ ಗೋಸ್ ಟು ಸ್ಕೂಲ್. ದಿಸ್ ಇಸ್ ಒನ್ ಸೆಂಟೆನ್ಸ್. ಸಿ ಗೋಸ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಾಳೆ. ಅಂಡ್ ಥರ್ಡ್ ಒನ್ ಎಕ್ಸಾಂಪಲ್ ಈಸ್ ರಾಮ ಈಸ್ ಈಟಿಂಗ್ ಆನ್ ಆಪಲ್. ರಾಮನು ಸೇಬು ಹಣ್ಣನ್ನು ತಿನ್ನುತ್ತಾ ಇದ್ದಾನೆ. ಅಂಡ್ ಫೋರ್ತ್ ಒನ್ ಎಕ್ಸಾಂಪಲ್ ಈಸ್ ಸೀತಾ ಸಿಂಗ್ಸ್ ಅ ಸಾಂಗ್. ಸೀತೆಯು ಹಾಡನ್ನು ಹಾಡುತ್ತಾಳೆ. ಅಂಡ್ ಲಾಸ್ಟ್ ಒನ್ ಈಸ್ ಲಕ್ಷ್ಮಣ ಹ್ಯಾಸ್ ಬೀನ್ ಟೆಲ್ಲಿಂಗ್ ಅ ಸ್ಟೋರಿ. ಲಕ್ಷ್ಮಣ ಏನ್ ಮಾಡ್ತಿದ್ದಾನಪ್ಪ ಇಲ್ಲಿ? ಕಥೆಯನ್ನ ಹೇಳುತ್ತಾನೆ ಇದ್ದಾನೆ. ದೀಸ್ ಆರ್ ಕಾಲ್ಡ್ ಸೆಂಟೆನ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. My dear students, I hope all of you understood today's class. Next, as you know, students, now we are fighting with the dangerous and pandemic called COVID-19. As you already know about the precautions of COVID-19, dear students, all of you maintaining social distance and wearing the mask and also use the sanitizers repeatedly in a day. So thank you one and all. Thank you very much. See you in next video class. Thank you.